ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಓಂ ಸಾಯಿರಾಮ್ ಅಂತ ಹೇಳ್ತೇನೆ. ಇವತ್ತು ಗುರುವಾರ ಐತೆ. ನಾನಿವತ್ತು ಗುರುವಾರ ಆಫೀಸ್ ಪೂಜೆ ಮಾಡೋದು ಒಂದು ಸ್ವಲ್ಪ ಸಣ್ಣ ವಿಡಿಯೋ ತೋರಿಸ್ತೀನಿ. ಸಿಂಪಲಾಗಿ ಪೂಜೆ ಮಾಡ್ತೀನಿ. ನಿಮ್ಗೆ ಅದನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಜೋಡಿ ನಾನು ಹೇಗೆ ಪೂಜೆ ಮಾಡ್ತೀನಿ, ಮನೇಲಿ ಪೂಜೆ ಮಾಡ್ತೀನಿ ಗುರುವಾರ ದಿನ ಬೆಳಗ್ಗೆ. ಅಲ್ಲಿ ನಂಗೆ ಬುಕ್ ಓದೋಕ್ಕೆ ಟೈಮ್ ಸಿಗಂಗಿಲ್ಲ. ಪಾಪ ಏನು ಅನ್ನಲ್ಲ, ನನ್ನ ಆಫೀಸ್ ಒಳಗೆ ಓದಂತಾರೆ. ಅದಕ್ಕೋಸ್ಕರ ನಾನು ಓದಿದ್ದೆಲ್ಲ ಓದೋದು ಆಮೇಲೆ ತೋರ್ಸೋಕ್ಕಾಗಲ್ಲ. ಆಮೇಲೆ ಪೂಜೆ ಮಾಡಿದಷ್ಟು ತೋರಿಸ್ತೀನಿ. ಓದೋದೆಲ್ಲ ತೋರ್ಸೋಕ್ಕಾಗಂಗಿಲ್ಲ. ಕಲ್ಲಿ ಒಬ್ರು ಹಿಡ್ಕೊಂಡ್ರೆ ಸರಿ ಅನಿಸುತ್ತೆ. ಇಲ್ಲಿ ಯಾರೂ ಹೆಲ್ಪ್ ಇಲ್ಲ. ಅದಕ್ಕೆ ನಮ್ಮ ಮೇಡಮ್ ಅದು ಏನು ಅನ್ನಂಗಿಲ್ಲ. ನಾನು ಇಲ್ಲೇ ಪ್ರತಿ ಸಲವೂ ಎಷ್ಟು 2 ವರ್ಷ ಆಯ್ತು ನಾನು ಒಂದು ಮಿಸ್ ಮಾಡಿಲ್ಲ. ಈ ಗುರುವಾರ ಅಂತಂದ್ರೆ ಮುಂದಿನ ಗುರುವಾರ ಹಿಡ್ಬಿಡ್ತೀನಿ. ಗುರುವಾರನ ನಾನು ಸಾಯಿಬಾಬಾ ವ್ರತ ಮಾಡೇ ಮಾಡ್ತೀನಿ. ನಾನು ಯಾವಾಗೂ ಬಿಡೋಂಗಿಲ್ಲ ರೀ. ಈ ವಾರ ಬಿಟ್ಟರೆ ಮುಂದಿನ ವಾರ ಹಿಡ್ಕೊಂಡು ಬಿಟ್ಟಿರ್ತೀನಿ. ಈ ವಾರ ಹೋಗಿ ಮುಗೀತು 9 ವಾರ ಅಂತಂದ್ರೆ ಸಾಕು. ಮುಂದಿನ ವಾರ ಮತ್ತೆ ಹಿಡಿತೀನಿ. ಬಂದಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ. ನನಗಂತೂ ಭಕ್ತಿ ಅಂದ್ರೆ ಅಷ್ಟೇ ಇದೆ ಸಾಯಿಬಾಬಾ ಮೇಲೆ. ಹೀಗಾಗಿ ನನ್ನ ಮನೆ ದೇವ್ರಿಗೂ ನಾನು ಶಿವನಿಂದ 5 ಹುಣ್ಣಿಮೆ ಹೋಗ್ತೀನಿ. ಶಿವನಿಂದ 5 ಹುಣ್ಣಿಮೆ ಹೋಗ್ತೀನಿ. ನಿಮ್ಮಲ್ಲಿ ಮೊನ್ನೆ ಶೇರ್ ಮಾಡಿದ್ದೀನಿ, ಅದು ಒಳ್ಳೆ ಹುಣ್ಣಿಮೆ ರೀ. ನನಗೆ ಹೋಗ್ತಾನೆ ಬೇರೆ ಬೇರೆ ತೋರಿಸ್ತೀನಿ. ಇವತ್ತು ಗುರುವಾರ ದಿನ ನಾನು ಪೂಜೆ ಮಾಡಿದ್ದೀನಿ. ಸ್ವಲ್ಪ ಮನೇಲಿ ಪೂಜೆ ಮಾಡಿದ್ದು ಇವತ್ತು ತೋರಿಸಿಲ್ಲ. ದಿನ 5:30 3:30 ಹಿಂಗೆ ಎದ್ದು ಮನೇಲಿ ಪೂಜೆ ಮಾಡ್ತೀನಿ. ಅಂದರೂ ಟೈಮ್ ಸಿಗೋಂಗಿಲ್ಲ ಓದೋಕೆ ರೀ. ಇಲ್ಲಿ ಏನಿಲ್ಲ, ಸ್ವಲ್ಪ ಬಂದು ಕೆಲಸ ಮಾಡಿ ನಾನು ಪ್ರತಿ ಸಲ ಇಲ್ಲಿ ನನ್ನ ಮನೇಲಿಗಿಂತ ಇಲ್ಲಿ ನಂದು ಯಾವುದೂ ಡಿಸ್ಟರ್ಬ್ ಅನ್ಸಂಗಿಲ್ಲ. ಸ್ವಲ್ಪ ಆರಾಮಾಗಿ ಕೂಲಾಗಿ ಬುಕ್ಕ ಓದ್ತೀನಿ, ಪೂಜೆ ಮಾಡ್ತೀನಿ. ನನಗೆ ಯಾವುದು ಗದ್ದಲಿರಲ್ಲ, ಸಮಾಧಾನದಿಂದ ಇರ್ತೈತಿ. ಆಮೇಲೆ ಏನಂದ್ರೆ ಭಾಳ ಖುಷಿ ಅನಿಸುತ್ತೆ ನನಗೆ ಇಲ್ಲಿ ಓದಬೇಕಂದ್ರೆ. ಮನ್ಯಾಗಿಂತ ನನಗೆ ಇಲ್ಲಿ ಭಾಳ ಕಂಫರ್ಟ್ ಅನಿಸುತ್ತೆ ರೀ. ನನಗೆ ಬುಕ್ಕ ಓದೋದು. ಮನ್ಯಾಗ ಒಂದು ಸ್ವಲ್ಪ ಡಿಸ್ಟರ್ಬ್ ಅನಿಸುತ್ತೆ. ಅಲ್ಲೆಲ್ಲ ಓನ್ಯಾಗ ಗಾಡಿ ಅಡ್ಡಾಡೋದು, ಮನೇಲಿ ಮಾತಾಡ್ತಾರೆ, ಹುಡುಗಿಯರು ಮಾತಾಡ್ತಾರೆ, ಇಲ್ಲ ನಮ್ಮ ಮನೆಯವರು ಮಾತಾಡ್ತಾರೆ, ಯಾರೋ ಹುಡುಗರು ಮಾತಾಡ್ತಾರೆ. ಹೀಗಾಗಿ ನನಗೆ ಕಂಫರ್ಟ್ ಅನ್ಸಂಗೆ ಇಲ್ಲ. ಈ ಮನೇಲಿ ನನಗೆ ಪಾಪ ಅವ್ರು ನನ್ನ ಪೂಜೆ ಮಾಡತ್ತಾರ. ನಮ್ಮ ಮೇಡಮ್ ಸರ್ ಏನೂ ಅನ್ನಲ್ಲ ಪಾಪ. ಆಯ್ತಂತ ಗುರುವಾರಕ್ಕೊಮ್ಮೆ ಪೂಜೆ ಇಲ್ಲೇ ಮಾಡ್ತೀನಿ ರೀ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀನಿ ರೀ. ನಮ್ಮ ಮೇಡಮ್ ಅವ್ರಿಗೂ ನಮ್ಮ ಸರ್ಗೂ ನನಗೇನು ಅನ್ನಂಗಿಲ್ಲ, ಭಾಳ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೆ ನಾನೇ ಪುಣ್ಯದಕ್ಕೆ ಅಂತ ನಾನು ನನ್ನ ಗುರುವಾರ ದಿನ ನಾನು ಇಷ್ಟು ಹೋಗಿ ಬಂದರೆ ನಾನು ಇಷ್ಟೊಂದು ವ್ರತ ಮಾಡೀನಂದ್ರೆ ಅವ್ರಿಗೆ ನಾನು ಸಲ್ಲಬೇಕಾಗೈತಿ. ನನಗೆ ಭಾಳ ಒಳ್ಳೇದು ಮಾಡಿದ್ದಾರೆ ಸಾಯಿಬಾಬಾ ರೀ. ಇನ್ನೊಂದು ಏನಂದ್ರೆ ನಾನು ವ್ರತ ಮಾಡ್ತೀನಿ. ಎಲ್ಲ ಮನೇಲಿ ಇಟ್ಕೋಬೇಕಮ್ಮ, ಇಲ್ಲಿ ಇಟ್ಕೋಬಾರ್ದಾಗಲ್ಲ ಏನೂ ಅನ್ನಂಗಿಲ್ಲ. ನಾನು ಏನೂ ಅನ್ನಂಗಿಲ್ಲ. ಅವ್ರ ಪಾಪ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹೀಗೆ ನಮ್ಗೆ ಅವ್ರು ಒಳ್ಳೇದಾಗಲಿ ಅಂತ ಮೇಡಮ್ ಅವ್ರಿಗೆ ಸರ್ಗೆ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ ರೀ. ಅವ್ರು ನಂಗೆ ಸಪೋರ್ಟ್ ಮಾಡೋದ್ರಿಂದ ನಂಗೆ ಅವಕಾಶ ಮಾಡಿಕೊಡೋದ್ರಿಂದ ನಾನು ಇಲ್ಲಿ ಓದ್ತೀನಿ, ಪೂಜೆ ಮಾಡೋಕ್ಕೆ ಅವಕಾಶ ಇದ್ದೀರಿ. ಮತ್ತು ಬೇರೆ ಯಾರಿಗೂ ಏನು ಕೊಟ್ಟಿಲ್ಲ ರೀ. ನನಗೆ ಕೊಟ್ಟಿದ್ರೆ ನಾನು ದೊಡ್ಡ ಪೂಜೆ ಹೇಳ್ತೀನಿ. ಅದಕ್ಕೆ ನಾನು ಹೆಂಗೆ ಪೂಜೆ ಮಾಡ್ತೀನಿ ಅಂತ ನೋಡೋಕೆ ಬರ್ರಿ, ನಿಮಗೂ ತೋರಿಸ್ತೀನಿ. ಈ ಪೂಜೆ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಏನಿದ್ರೆ ಕಮೆಂಟ್ ಹಾಕಿರಿ. ನನಗೆ ಇನ್ನೊಂದು ಏನಂದ್ರೆ ಹೇಳಲೇಬೇಕು ನಿಮ್ಮ ಹತ್ರ. ನನಗೆ 125 ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದಿಂದ ನನ್ನ ಸಾಯಿಬಾಬಾವ್ರಿಗೆ ನಮ್ಮ ಸಾಯಿಬಾಬಾ ಬಿಡ್ಕೊಂಡು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆಲ್ಲರಿಗೂ ನಾನು ಸಪೋರ್ಟ್ ಮಾಡಿ ತುಂಬ ಹೃದಯಪೂರ್ವಕ ನಾನು ಧನ್ಯವಾದ ಹೇಳ್ತೀನಿ. ನಿಮಗೆ ತುಂಬಾ ಧನ್ಯವಾದಗಳು. ನಿಮಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಅಣ್ಣ ತಂಗಿಗೆ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರ. ಹೀಗೆ ನಂಗೆ ಸಪೋರ್ಟ್ ಇರಲಿ. ನನ್ನ ಫ್ಯಾಮಿಲಿ ಸಪೋರ್ಟು ಇದೆ, ನಿಮ್ಮದು ಸಪೋರ್ಟ್ ಇದೆ. ನೀವು ನಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇದ್ದೀರಿ. ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಋಣ ಯಾವಾಗೂ ನಾನು ಮರೆಯೋಕ್ಕಾಗಲ್ಲ. ಇನ್ನೂ ಹೆಚ್ಚಿನ ನನಗೂ ಇನ್ನೂ ಮಾಡ್ಬೇಕು ಅನಿಸ್ತದೆ. ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ರಿ, ನಾನು ಆ ರೀತಿ ಮಾಡ್ತೇನೆ. ನಾನು ಅಡುಗೆ ಒಂದೇ ಅಲ್ಲ, ಎಲ್ಲನೂ ತೋರಿಸಾಕತ್ತೀನಿ. ಏನಾದ್ರು ತಪ್ಪಾದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ಮನೆ ಮಗಳಾಗಿ. ಮುಂದೆ ಇನ್ನೂ ವೀಡಿಯೋಸ್ ಚೆನ್ನಾಗಿ ಹಾಕ್ತೀನಿ. ನಂಗೆ ಅಷ್ಟೊಂದು ರೂಢಿ ಇಲ್ಲ ಯೂಟ್ಯೂಬ್ನಲ್ಲಿ. ರೂಢಿ ಹಾಕೈತಿ, ಈಗ ಸ್ವಲ್ಪ ರೂಢಿ ಆಗೈತಿ. ಏನೇ ಅನ್ಸಂಗಿಲ್ಲ, ನನಗೇನು ಮುಚ್ಕೊಂಡು ಅನ್ಸಂಗಿಲ್ಲ. ಒಂದು ಸಲ ಹಾಡು ಕಳಿಸ್ತೀನಿ, ಒಂದು ಸಲ ಮಾರ್ಕೆಟ್ಗೆ ಹೋಗಿದ್ದು ಕಳಿಸ್ತೀನಿ, ಮನೆಯೊಳಗೆ ಅಡುಗೆ ಮಾಡೋದು ಕಳಿಸ್ತೀನಿ. ಒಟ್ಟು ಏನೇನೋ ಕಳಿಸ್ತೀನಿ. ಅಷ್ಟರೊಳಗೆ ನೀವು ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಕೇಳ್ಕೊತೀನಿ. ಸಾಯಿಬಾಬಾ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ನೀವು ಸಾಯಿಬಾಬಾ ವ್ರತ ಮಾಡಿ ನಿಮಗೂ ಒಳ್ಳೇದಾಗತ್ತೆ. ಅಥವಾ ನಿಮ್ಮ ಮನದೇವ್ರು ಯಾರೇ ಇರಲಿ, ಯಾವುದೇ ಇರಲಿ, ಅವ್ರಿಗೂ ಬೇಡ್ಕೊರಿ, ಅವರು ಒಳ್ಳೇದು ಮಾಡ್ತಾರೆ. ಎಲ್ಲ ದೇವರು ಒಂದೇ. ಸಾಯಿಬಾಬಾ ಹೇಳಿದಾರಲ್ವ, ಸೊಕ್ಕ ಮಾಲಿತಿಕ್ಕಂತ. ಆಯ್ತು ರೀ, ಬನ್ನಿ. ಭಾಳ ಲೇಟ್ ಮಾಡೋದು ಬೇಡ, ಪೂಜೆ ಮಾಡೋದು ನೀವು ನೋಡಿರಿ. ಆ ಪೂಜೆ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಂ ಸಾಯಿರಾಮ್. ಬಾಯ್ ರೀ. ಓಂ ಸಾಯಿರಾಮ್. ಇಲ್ಲಿ ನೋಡ್ರಿಪ್ಪ, ನಾನು ಪೂಜೆ ಮಾಡತ್ತೆ ಕ್ಯಾಮ್ರಾ ಈ ಕಡೆ ಇಟ್ಕೊಂಡು ಆ ಕಡೆ ಎಲ್ಲ ಇಡೋಕೆ ಜಾಗನ ಸಾಯಿಲ್ಲ ಅಂತ ಈ ಕಡೆ ಇಟ್ಟೆ ರೀ. ಅದು ಅಡುಗೆ ಮನೆ ಒಳಗೆ ನೋಡಿರಿ ಫ್ರೆಂಡ್ಸ, ನಂದು
ಶಿರಡಿ ಒಳಗೆ ತಂದಿದ್ದು ಒಂದು ಫೋಟೋ ಐತೆ ರೀ. ನಾನು ಶಿರಡಿಗೆ ಹೋಗಿದ್ದೆ, ಇಲ್ಲೊಂದು ಫೋಟೋ ತೊಗೊಂಬಂದೆ. ನಮ್ಮ ಮೇಡಮ್ ಕಡೆನೇ ರಿಲೀಸ್ ಮಾಡಿಸಿದ್ದೆ ರೀ. ಓಪನ್ ಮಾಡಿಸಿ ನನಗೆ ಅವಕಾಶ ಮಾಡಿಕೊಡ್ರಿ, ನನಗೆ ಇಟ್ಕೊಳಕ್ಕೆ ಫೋಟೋ ಅಂತಂದು ಹೇಳಿದೆ. ಆಯ್ತಮ್ಮ ಅಂತಂದು ಅಡುಗೆ ಮನೆ ಒಳಗೆ ಕಿಚನ್ ಒಳಗೆ ಹಾಕಿದ್ದೀನಿ. ಕಿಚನ್ ಒಳಗೆ ಒಂದು ಡ್ರಿಲ್ ಮಿಷನ್ ಹೊಡೆದು ಒಂದು ಬೆಳಿ ಕುದಿಸ್ಕೊಂಡು ಬಂದಿದ್ದೆ, ಅಲ್ಲೇ ಹಾಕಿದ್ದೀನಿ. ಅಲ್ಲಿ ಬ್ಯಾಗ್ ಇಟ್ಟು ಆಮೇಲೆ ನಾನು ಇವತ್ತು ಉಪ್ಪಿಟ್ಟದು ತರ್ತಿದ್ದೆ. ಪ್ರತಿ ಸಲ ಇದು ಫಸ್ಟ್ ಟೈಮ್ ನಾನು ಅವಲಕ್ಕಿ ಮಾಡಿದ್ದೆ. ನನ್ನ ಮಗಳು ಉಪ್ಪಿಟ್ಟು ತಿನ್ನಂಗಿಲ್ಲ ಅನ್ನೋ ಸಂಬಂಧ ನಾನು ಅವಲಕ್ಕಿ ಮಾಡಿದ್ದೆ ಇವತ್ತು. ನಾನೆಲ್ಲ ಪೂಜೆ ಮಾಡಿದ್ಮೇಲೆ ದೀಪ ಹಚ್ಚಾಕತ್ತಿದ್ದೆ ರೀ. ನೋಡಿರಿ ದೀಪ ಹಚ್ಚಾಕತ್ತೀನಿ. ಸಿಂಪಲ್ಲಾಗಿ ಈ ಎಲ್ಲ ಗಿಡ ಅದಾವ್ರೆಲ್ಲ ಸಿಂಪಲ್ಲಾಗಿ ಪೂಜೆ ಮಾಡೀನಿ ರೀ. ಗಿಡ ಅದಾವು ಎಲ್ಲ ಹೂವು ಹರ್ಕೊಂಬಂದೆ. ಚೆಂಡು ಹೂವು, ತುಳಸಿ, ಹಳದಿ ಹೂವು ಅಂದರೆ ಬಾಬಾರಿಗೆ ಇಷ್ಟ ಅಲ್ರಿ, ಅದಕ್ಕೋಸ್ಕರ ಹಳದಿ ಹೂವು ಹರ್ಕೊಂಬಂದೇನಿ ರೀ. ನೋಡಿರಿ ನೈವೇದ್ಯಕ್ಕೆ ಡಬ್ಬಿ ತೊಗೊಂಬಂದಿದ್ದೆ. ಡಬ್ಬಿಗೆ ತೊಗೊಳಕ್ಕೆ ಬಂದಿದ್ದೆ ನೋಡಿರಿ. ಅದಕ್ಕೆ ಬ್ಯಾಗೆಲ್ಲ ಇಟ್ಟಿದ್ದೆ. ಬ್ಯಾಗ್ ಕಪಾಟ್ನಾಗ ಇಡ್ತೇವೆ ರೀ ನಾವು, ಅದ್ರ ಸಂಬಂಧ ನೈವೇದ್ಯ ಸಂಬಂಧದಲ್ಲಿ ಇಟ್ಟೆ. ನನಗೆ ಏನು ವಾಯ್ಸ್ ರೆಕಾರ್ಡ್ ಮಾಡಾಕತ್ತೇನೆ ರೀ. ಯಾಕಂದ್ರೆ ಮಾತಾಡ್ಕೊಂಡು ಮಾಡಿದ್ರೆ ನನಗೂ ದೇವ್ರ ನಾಮ ಹೇಳ್ಕೊತೇನೆ, ದೇವ್ರ ಜಪ ಮಾಡ್ಕೊತೇನೆ, ನಾನು ಮಾಡ್ತಿರ್ತೇನೆ. ಅದಕ್ಕೋಸ್ಕರ ವಾಯ್ಸ್ ರೆಕಾರ್ಡ್ ಕಳ್ಸಾಕತ್ತೆ ನಿಮಗೆ. ಆಮೇಲೆ ಪೂಜೆ ಮಾಡಿದ್ಮೇಲೆ ಪೂಜೆ ತೋರಿಸ್ತಾರೆ ನೋಡಿರಿ. ಇನ್ಮೇಲೆ ಪೂಜೆ ತೋರಿಸ್ತೇನೆ ನಿಮಗೆ. ದೇವ್ರ ನೈವೇದ್ಯ ಮಾಡತ್ತೇನೆ ರೀ ಈಗ ಇಟ್ಟು. ಸಾಯಿಬಾಬಾ ನನಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ರೀ. ನಾನು ಯಾವಾಗ ದೇವ್ರ ನಂಬಿದೆ ಅವತ್ತಿಂದ ನಾನು ಕಮ್ಮಿ ಮಾಡಿಲ್ಲ. ಅಲ್ಲೇ ನನಗೆ ಗಣಪತಿ ಫೋಟೋ ಐತ್ರಿ, ಈ ಕಡೆ ರೈತರ ಫೋಟೋ ಐತಿ. ಹೀಗಾಗಿ ಅಲ್ಲೊಂದು ಸಾಯಿಬಾಬಾ ಐತ್ರಿ, ಮ್ಯಾಲಿಂದ ತೋರಿಸ್ತೇನೆ ನಿಮಗೆ. ಸಣ್ಣದೈತ್ರಿ, ಅದು ಸಣ್ಣದು ಮೊದಲಿತ್ತು, ಅದು ಸೇಮ್ ಬಂದೈತ್ರಿ. ಸೇಮ್ ಅದು ಫೋಟೋದೊಳಗೆ ಹೆಂಗೈತೆ ಹಂಗೆ ಐತ್ರಿ ಸಾಯಿಬಾಬಾ ಅಂತ. ಫಸ್ಟ್ ನಾನು ಅವಾಗ ಪೂಜೆ ಮಾಡ್ತಿದ್ದಲ್ಲ, ನನಗಿಂತ ಮೊದಲೇ ಐತಿರತ್ತೆ ಹಂಗೆ. ನಾನು ಮೊದಲೆಲ್ಲ ಹಂಗೆ ಹೋಗಿ ಸಾಮಾಡ್ತಿದ್ದೆ, ಹಂಗೆ ಇದು ನಮಸ್ಕಾರ ಮಾಡ್ತಿದ್ದೆ, ಪೂಜೆ ಮಾಡ್ತಿದ್ದೆ. ಆದ್ರೆ ಇತ್ತಿತ್ತಾಗಂತೂ ಸಾಯಿಬಾಬಾ ನಂಗೆ ಒಳ್ಳೇದು ಮಾಡಿದ್ದಾನೆ. ನಾನಂತೂ ಸಿಕ್ಕಾಪಟ್ಟೆ ವ್ರತ ಮಾಡ್ತೇನೆ ರೀ. ನನಗಂತೂ ಭಾಳ ದಿನ ಅಂದು ಕಣ್ಣೀರ ತಪ್ತಿರಲಿಲ್ಲ, ಅಳುವುದು ಏನೋ ಒಂದು ಇದು ಆ ಥರ ಈ ಥರ ಬರೀ ಮಾನಸಿಕ ಆಗೋದು, ಬರೀ ಏನೋ ಜಗಳ ಮಾಡ್ಕೊಂಡು ಕುಂದ್ರೋದು, ಸಿಟ್ಟು ಬೇರೆ, ಇವೆಲ್ಲ ಕಮ್ಮಿ ಮಾಡಿಬಿಟ್ರೆ. ಯಾರ ಬಗ್ಗೆನೂ ಏನು ಕೆಟ್ಟದಾಗಿ ಮಾತಾಡೋಂಗಿಲ್ಲ, ಏನೂ ಇಲ್ಲ, ಒಳ್ಳೆಯದೇ ಮಾತಾಡೋದು, ಒಳ್ಳೆಯದೇ ಇದು ಮಾಡೋದು. ಬಾಬಾರು ಅದನ್ನ ಹೇಳ್ತಾರಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗಿರಬಾರ್ದು ಮನಸ್ಸೊಳಗೆ ಅಂತಂದು. ನಾವು ನೋಡಿರಿ, ನಾವು ಬೆಳಗು ದೀಪ ನಮ್ಮ ಜೀವನದಲ್ಲಿ ಎಲ್ಲ ಬೆಳಗ್ತೈತೆ ರೀ. ಬಾಬಾರಿಗೆ ಒಂದು ದೀಪ ಅಲ್ಲ 2 ದೀಪ ಬೆಳಗ್ಬಿಟ್ರೆ ನಮ್ಮ ಜೀವನನೇ ಬೆಳಗ್ತಾರೆ ಬಾಬಾರು. ಅವರು ಏನೂ ಕೇಳಲ್ಲ ರೀ. ಒಂದು ನೀರು ತುಳಸಿ ದಳ ಇದ್ದರೆ ಸಾಕ್ರಿ, ಬೇರೆ ಏನು ಆಡಂಬರ ಕೇಳಲ್ಲ, ಹಣ್ಣು ಹಂಪಲ ಕೇಳಲ್ಲ ರೀ, ಏನೂ ಕೇಳಲ್ಲ. ನಾವು ಮಾಡಿದ ಅಡುಗೆನೇ ನೈವೇದ್ಯ ಮಾಡ್ಬೋದು ರೀ. ಏನಿಲ್ಲ ಅಂದ್ರೆ ಒಂದು ಪಾರ್ಲೆ ಬಿಸ್ಕಿಟ್ ಆದರೂ ನೈವೇದ್ಯ ಮಾಡ್ಬೋದು ರೀ. ನಾನು ಇಷ್ಟ ನೋಡಿರಿ, ನಾನು ಗುರುವಾರಕ್ಕೊಮ್ಮೆ ಶಾರ್ಟ್ಕಟ್ಟಾಗಿ ತೋರಿಸೀನಿ ನಿಮಗೆ, ತೋರ್ಸಾಕತ್ತೇನೆ. ದಯವಿಟ್ಟು ಏನೋ ತಪ್ಪಾರು ಕ್ಷಮಿಸಿರಿ. ನನ್ನ ಆಫೀಸ್ ಒಳಗೆ ಏನೂ ತೋರ್ಸಂಗಿಲ್ಲ, ಯಾವುದೂ ಇದನ್ನು ತೋರ್ಸಾಕತ್ತೇನೆ. ಅದು ಅಂದರೆ ನಮ್ಮ ಆಫೀಸ್ ಒಳಗೆ ನಮ್ಮ ಮೇಡಮ್ ಅವ್ರದ್ದು ನಂಗೆ ಭಾಳ ಹೆಲ್ಪ್ ಮಾಡ್ಯಾರ ಅಂತ ಹೇಳಿದ್ನಲ್ಲ ರೀ. ಅದಕ್ಕೆ ಭಾಳ ಇದು ಪೂಜೆಗೆ ಮಾತ್ರ ನಂಗೆ ಯಾರು ಏನೂ ಅನ್ನೋಂಗಿಲ್ಲ ಪಾಪ. ನಾನು ಪೂಜೆ ಮಾಡಿ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್. ನೋಡಿರಿ ಸಿಂಪಲ್ಲಾಗಿ ಅವಲಕ್ಕಿ ನೈವೇದ್ಯ ಹಿಡಿದು ಬುಕ್ಕ ಓದ್ತೇನೆ ರೀ. ಬುಕ್ಕ ಓದಿದ್ದಷ್ಟು ತೋರಿಸಿಲ್ಲ ನಿಮಗೆ. ನೋಡಿರಿ ಎಲ್ಲ ಪೂಜೆ ಮಾಡಿದೆ. ಇದು ನೋಡಿರಿ ಶಿರಡಿ ಒಳಗೆ ತಂದಿದ್ದೆ. ನನ್ನ ಭಾಗದ ದೇವರು ಅಂದರೆ ದೇವರೇ ನಮ್ಮ ಸಾಯಿಬಾಬಾ ಇಲ್ಲ ಅನ್ನಂಗಿಲ್ಲ. ಆದ್ರೆ ಆ ಫೋಟೋ ನನ್ನ ಅದೃಷ್ಟ ರೀ. ನಾನು ಭಾಳ ಅದೃಷ್ಟ ಮಾಡೀನಿ. ಅಲ್ಲಿಂದ ನಾ ತರಬೇಕಂದ್ರೆ ನನ್ನ ದೊಡ್ಡ ಪುಣ್ಯ. ನನ್ನ ಫ್ರೆಂಡ್ ಲಕ್ಷ್ಮೀ ಅನ್ನೋರು ಅದಾರೆ, ಅವ್ರ ಅಕ್ಕ ತಂಗಿ ಅಲ್ಲೇ ಕೊಟ್ಟಾರ ರೀ ಮಹಾರಾಷ್ಟ್ರ ಒಳಗೆ. ಅಲ್ಲಿಂದ ನಾವು ಶಿರಡಿಗೆ ಹೋಗ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೆ, ವ್ರತನೂ ಮಾಡ್ತಿದ್ದೆ ಅಲ್ಲೇ. ಅದಕ್ಕಾಗಿ ನಾನು ಬೇಡ್ಕೊಂಡು ಹೆಂಗದ ಕರೆಸ್ಕೊಪ್ಪ ಸಾಯಿಬಾಬಾ, ನಾನು ಹೋಗಲೇಬೇಕು ಅಂತ. ಅವರು ಇಲ್ಲಿಂದ ದೂರ ಹೋಕ್ಕೈತಿ ಅಂತ ಅಂದ್ಕೊಂಡ್ರೆ ಅಷ್ಟರೊಳಗೆ ನಮಗೆ ಸಾಯಿಬಾಬಾ ಅಲ್ಲಿಂದ ಬಸ್ ಸ್ಟಾಪಲ್ಲಿ ಪುಣಾದ ಬಸ್ ಇತ್ತು. ಅಲ್ಲಿಂದ ನನಗೆ ನೋಡಿರಿ ಇದು ಮೊದಲಿತ್ತು ರೀ. ಈ ನೋಡಿರಿ ಗಣಪತಿ ಗರಕಿ, ದಾಸಾಳ ಹೂವು ನಾನು ವರ್ಷ ಹಿಂಗೆ ಮಾಡಿಬಿಟ್ಟೀನಿ ರೀ. ಇಲ್ಲೊಂದು ಸಿಂಗಲ್ ಗ್ಯಾಸ್ ಇದ್ದರೆ ನಮಸ್ಕಾರ ಮಾಡಿದ್ದೀನಿ, ಅಲ್ಲೆಲ್ಲ ಪೂಜೆ ಮಾಡ್ತೀನಿ. ಬಾಯ್ ರೀ.